ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮನೆಯವರಿಗೆ ಆರೋಗ್ಯಕರವಾದ ರುಚಿಕರ ಬ್ರೇಕ್ಫಾಸ್ಟ್ ಮಾಡಿದ್ದೇನೆ. ಸಾಫ್ಟ್ ರಾಗಿ ರೊಟ್ಟಿ, ಕ್ಯಾರೆಟ್ ಪಲ್ಯ. ಮೊದಲು ಕ್ಯಾರೆಟ್ ಪಲ್ಯ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕಿ ಒಗ್ಗರಣೆ ಮಾಡಿ, ನಂತರ ಚಾಪ್ಡ್ ಆನಿಯನ್ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಸಾಟೆ ಮಾಡಿ, ಆಮೇಲೆ ತುರಿದ ಕ್ಯಾರೆಟ್ ಹಾಕಿ ಮಿಕ್ಸ್ ಮಾಡಿ, ಸ್ವಲ್ಪ ನೀರು ಹಾಕಿ ಸ್ಟೀಮ್ ಕುಕ್ ಮಾಡಿ. ಹೀಗೆ ನಮ್ಮ ಆರೋಗ್ಯಕರವಾದ ರುಚಿಕರವಾದ ಕ್ಯಾರೆಟ್ ಪಲ್ಯ ರೆಡಿಯಾಗುತ್ತದೆ. ಈಗ ಸ್ವಲ್ಪ ರಾಗಿ ರೊಟ್ಟಿಗೆ ಒಂದು ಪಾತ್ರೆಯಲ್ಲಿ 3 ಕಪ್ ರಾಗಿ ಹಿಟ್ಟು ಹಾಗೂ 3.5 ಕಪ್ ನೀರು ಹಾಕಿ, ಅದರ ಜೊತೆಗೆ ರಾಕ್ ಸಾಲ್ಟ್, ಪಿಂಕ್ ಸಾಲ್ಟ್ ಮತ್ತು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಅದನ್ನು ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಕಲಸಿ ಸಾಫ್ಟ್ ಆಗೋವರೆಗೂ ಬೇಯಿಸಿ. ಈಗ ಚಟ್ನಿಗಾಗಿ ತೆಂಗಿನಕಾಯಿ ತುಂಡುಗಳು, ಕಡಲೆ ಬೀಜ, ಹುಣಸೆ ಹಣ್ಣು, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ರೆಡ್ ಚಿಲ್ಲಿ ಪೌಡರನ್ನು ಫ್ರೈ ಮಾಡಿ. ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ರಾಕ್ ಸಾಲ್ಟ್ ಜೊತೆಗೆ ಚೆನ್ನಾಗಿ ಗ್ರೈಂಡ್ ಮಾಡಿ ಸ್ಮೂತ್ ಚಟ್ನಿ ಮಾಡಿಕೊಳ್ಳಿ. ಈ ತೆಂಗಿನಕಾಯಿ ಹಾಗೂ ಕಡಲೆಕಾಯಿ ಬೀಜದ ಚಟ್ನಿ ರಾಗಿ ರೊಟ್ಟಿಗೆ ತುಂಬ ಚೆನ್ನಾಗಿ ಹೊಂದಿಕೊಳ್ಳುತ್ತದೆ. ನಂತರ ಪಾರ್ಚ್ಮೆಂಟ್ ಪೇಪರ್ ಮೇಲೆ ತೆಗೆದುಕೊಂಡು ರೊಟ್ಟಿಯ ಹಿಟ್ಟನ್ನು ಚೆನ್ನಾಗಿ ಮತ್ತೊಂದು ಬಾರಿ ನಾದಿಕೊಂಡು, ಅದರ ಮೇಲೆ ಬೇಕಾದರೆ ಸ್ವಲ್ಪ ಹಿಟ್ಟನ್ನು ಉದುರಿಸಿಕೊಂಡು ಅದನ್ನು ತವ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆ ಕಡೆ ಈ ಕಡೆ ತುಪ್ಪ ಹಾಕ್ಕೊಂಡು ಫ್ಲಿಪ್ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳಿ. ಈ ಥರ ಮತ್ತಷ್ಟು ಕುಕಿಂಗ್ ಚಾನಲ್ಗಾಗಿ ಚಾನಲ್ ಫಾಲೋ ಮಾಡಿ. ಕೊನೆಯಲ್ಲಿ ಈ ಆರೋಗ್ಯಕರ ಬ್ರೇಕ್ಫಾಸ್ಟನ್ನು ನನ್ನ ಮಕ್ಕಳಿಗೂ ಮತ್ತು ಹಸ್ಬೆಂಡಿಗೂ ಸರ್ವ್ ಮಾಡಿದೆ. ಸರಳ, ರುಚಿಕರ ಮತ್ತು ಪ್ರೀತಿಯಿಂದ ಮಾಡಿಗೆಯ ಮನೆಯ ಊಟ. ಸಿಂಪಲ್ಲಾಗಿ ಮಾಡಿದ್ರೂ ಸೂಪರ್ ಆಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ. ಥ್ಯಾಂಕ್ ಯು. ಹಾಗೂ ನನ್ನ ಚಾನಲನ್ನು ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿ.